ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಒಂದು ಶಾಲೆಯ ಆಡಳಿತ ಮಂಡಳಿಯ ಶಿಕ್ಷಕರು ಮತ್ತು ಸಂಸ್ಥಾಪಕರು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳ ಪೋಷಕರು, ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ವಿದ್ಯಾರ್ಥಿ ಮಕ್ಕಳು ಎಲ್ಲರಿಗೂ ಒಂದು ಶುಭ ಸಂಜೆಯನ್ನು ಸ್ವಾಗತವನ್ನು ಕೋರ್ತಾ, ಏನಂದರೆ ಈ ಮದರ್ ತೆರೇಸಾ ಪ್ರೈಮರಿ ಮತ್ತು ಹೈಸ್ಕೂಲ್ ಇದರ ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತ ನನ್ನನ್ನು ತಾವುಗಳೆಲ್ಲ ಕರೆದಿದ್ದೀರಿ. ಎಲ್ಲ ಒಂದು ಪೋಷಕರಲ್ಲಿ ನಮ್ಮದು ಒಂದು ರಿಕ್ವೆಸ್ಟ್ ಏನಂದರೆ, ಮಕ್ಕಳಿಗೆ ಬರೀ ಓದೋದು, ಮಾರ್ಕ್ಸ್ ತೆಗೆಯೋದು ಅದರಲ್ಲೇ ಒಂದು ಒತ್ತಡವನ್ನು ಮಾಡಬಾರ್ದು. ಮಕ್ಕಳಲ್ಲಿ ನಾನಾ ರೀತಿಯ ವಿವಿಧ ಬಹುಮುಖ ಪ್ರತಿಭೆ ಇರುತ್ತೆ. ಅದರಲ್ಲಿ ಆಟ ಇರ್ಬೋದು, ಚರ್ಚಾ ಸ್ಪರ್ಧೆ ಇರ್ಬೋದು, ಪ್ರಬಂಧ ಇರ್ಬೋದು, ಕವನ ಬರೆಯೋದಿರ್ಬೋದು, ಮತ್ತು ಜೊತೆಗೆ ಆ ಸ್ಕೂಲ್ದು ಸ್ವಲ್ಪ ಏನಂದರೆ, ನೀವು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಈ ಮೊನ್ನೆ ಇಲ್ಲಿ ಒಂದು ITIದಲ್ಲಿ ನಾನು ಆ್ಯಕ್ಚುಲಿ ಇಲ್ಲಿ ಹೇಳ್ಬಾರ್ದು, ಈ ITI ಮೊನ್ನೆ ಕಾರ್ಯಕ್ರಮ ನಡೆಯುವಾಗ ನಮ್ಮ ಸ್ಟೇಷನಲ್ಲಿ ಬಂದುಬಿಟ್ರು ತಂದೆ ತಾಯಿ ಮಕ್ಕಳು ಎಲ್ಲ ಮಗುಗೆ ಸ್ಟೇಷನಲ್ಲೇ ಹೊಡೆದ್ಬಿಟ್ರು. ಯಾಕಂದರೆ ಮಗು ಮೊಬೈಲ್ ಬಿಡ್ತಾಯಿಲ್ಲ. ಈ ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅವನು ಆಡ್ಕೊಂತ ಬೇರೆ ಎಲ್ಲೇ ಹೋಗಿದ್ದಾನೆ, ಯಾರು ಬಂದು ಬೇರೆಯವರು ಆ ಮೊಬೈಲ್ನ ಕಿತ್ಕೊಂಡು ಹೋದ. ಆಮೇಲೆ ನಾವು ಅದನ್ನು ಲೊಕೇಶನ್ ಟ್ರ್ಯಾಕ್ ಮಾಡಿ ರಾತ್ರಿ ಒಂದು 12 ಗಂಟೆಗೆ ವಾಪಸ್ ಅವ್ರ ಮನೆಗೆ ಕೊಟ್ಟಿದ್ದಾಯಿತು. ಈ ಮೊಬೈಲ್ನಿಂದ ಮಕ್ಕಳಿಗೆ ಭಾಳ ಒಂದು ಒತ್ತಡ ಆಗ್ತೈತೆ. ನೀವು ಅವು ಮಕ್ಕಳು ಆಯಿತು, ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೂಢಿ ಮಾಡ್ತಾ ಹೋದ್ರೆ ಏನಾಗುತ್ತಂದರೆ, ಮಕ್ಕಳು ಅದನ್ನೇ ಅವರು ಇದು ಒಂದು ನಮ್ಗೆ ಅವಕಾಶ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಿರ್ತಾರೆ. ಇವನ್ ನನ್ನ ಮನೇಲಿ ನನ್ನ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ತಾವುಗಳೆಲ್ಲರೂ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಮೊಬೈಲ್ ಕೊಡೋದನ್ನು, ಅಂದರೆ ಮೊಬೈಲ್ ಕೊಡಬೇಕು ಒಂದು ಅರ್ಧ ಗಂಟೆ ಯಾವುದಾದ್ರೂ ಒಂದು ಟೈಮಲ್ಲಿ ಕೊಟ್ಬಿಟ್ಟು ಒಂದು ನಿಬಂಧನೆ ಮಾಡಿದರೆ ನೋಡಿ, ನೀವು ಅಷ್ಟೇ ಒಂದು ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿರಿ, ಆಟೋಮೆಟಿಕಲಿ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಕಲಿಯೋದು, ಬೇರೆ ಚಟುವಟಿಕೆಗಳಲ್ಲಿ, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಮಕ್ಕಳಿಗೆ ಆದಷ್ಟು ಬೆಳಗಿನ ಜಾವ ಅವರಿಗೆ ಎಬ್ಬಿಸಿ ಆ ಮಕ್ಕಳಿಗೆ ಸ್ವಲ್ಪ ಆ ವಾತಾವರಣವನ್ನು ಮಾರ್ನಿಂಗ್ ಟೈಮಲ್ಲಿ, ಮತ್ತು ಅವರು ಕುಂತಾಗ ಅವ್ರ ಮಕ್ಕಳು ಓದ್ತಾ ಇರ್ತಾರೆ, ನೀವೆಲ್ಲ ಮೊಬೈಲ್ ಹೊತ್ಕೊಂತ ಕುಂತು ಬಿಡೋದಲ್ಲ. ನೀವೇನು ಮಾಡ್ತೀರಿ, ಮಕ್ಕಳಿಗೆ ಓದು ಅಂತ ಹೇಳ್ಬಿಟ್ಟು ನೀವು ಮೊಬೈಲ್ ಇಡ್ತಾಯಿತ್ತು, ಮತ್ತು ಅವ್ರಿಗೆ ಬೇಜಾರಾಗುತ್ತೆ. ನೀವು ಒಂದು ಯಾವುದಾದ್ರೂ ಒಂದು ಬುಕ್ಕ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತಾ, ನಿಮ್ಮ ಧರ್ಮದ ಬುಕ್ಕ ಇರ್ಬೋದು, ದೇವ್ರ ಬುಕ್ಕ ಇರ್ಬೋದು, ಯಾವುದಾದ್ರೂ ಒಂದು ಪುಸ್ತಕವನ್ನು ಅವ್ರ ಜೊತೆಯಲ್ಲೇ ಕುಂತು ಓದಬೇಕು. ಅವಾಗೇನಾಗುತ್ತೆ, ಅವ್ರಿಗೆ ಆ ಒಂದು ರೂಢಿ ಆಗುತ್ತೆ. ಈಗ ಯಾರು ನೋಡಿ ನಾವು ಓದೋದಿಲ್ಲ, ನಾವು ಯಾವುದಾದ್ರೂ ಒಂದು ನನ್ನ ವೈಯಕ್ತಿಕ ಹೇಳೋದಾದರೆ, ಮಕ್ಕಳು ಸ್ಕೂಲ್ ಬುಕ್ ಓದ್ತಾ ಇದ್ದರೆ ನಾವು ಒಂದು ಕೇಸ್ ಫೈಲ್ ಓದ್ಬೋದು, ತಪ್ಪೇನಿಲ್ಲ. ಅವಾಗೇನಾಗುತ್ತೆ, ಅವರು ಓದ್ತಾರೆ, ನಾವು ಓದ್ಬೇಕು ಅನ್ನೋಂಥದ್ದು ಅವ್ರ ಮನೋಭಾವನೆ ಬರುತ್ತೆ. ಆದ್ದರಿಂದ ಪೋಷಕರೆಲ್ಲರೂ ಮಕ್ಕಳಿಗೆ ಮೊಬೈಲ್ ಕಡಿಮೆ ಕೊಡಬೇಕು, ಮತ್ತು ಜೊತೆಯಲ್ಲಿ ನೀವು ಕೂಡ ಮೊಬೈಲನ್ನು ಕಡಿಮೆ ಯೂಸ್ ಮಾಡಬೇಕು. ಆಮೇಲೆ ಮೊಬೈಲ್ ಯೂಸ್ ಮಾಡುವಾಗ ನಮ್ಮ ಒಂದು ಪೊಲೀಸ್ ಇಲಾಖೆಯಿಂದ ಎಲ್ಲರಿಗೊಂದು ವಿನಂತಿ ಏನಂದರೆ, ಈಗ ಆಲ್ಮೋಸ್ಟ್ ಅಲ್ಲಿ ಏನಾಗಿದೆ, ಈ ಕಳ್ಳತನ ಮತ್ತು ಈಗ ಮೊಬೈಲು ಕಿತ್ಕೊಂಡು ಹೋಗುವಂಥದ್ದೆಲ್ಲ ಕಡಿಮೆ ಆಗಿದೆ. ಯಾಕಂದರೆ ಮೊಬೈಲಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ದೊಂದು ಒಂದು ಪೋರ್ಟಲ್ ಮಾಡಿದ್ದಾರೆ. ನಿಮ್ಮ ಮೊಬೈಲು ಎಲ್ಲಾದರೂ ಕಳ್ಳತನ ಆಯಿತು, ತಗೊಂಡು ಹೋದ್ರು ಅಂದರೆ ಆ ಮೊಬೈಲನ್ನು ನಾವು CEIR ಅಂತಿದೆ ನಮ್ಮ ಆ ಪೋರ್ಟಲ್, ಸೆಂಟ್ರಲ್ ಗೌರ್ಮೆಂಟ್ದಿದ್ದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಫಿಕೇಷನ್ ರಿಪೋರ್ಟ್ ಅಂತ. ಅದರಲ್ಲಿ ನಾವು ಹಾಕ್ಬಿಟ್ರೆ, ನೀವು ಬೇರೆಯವ್ರು ಯಾರೇ ಮೊಬೈಲ್ ಯೂಸ್ ಮಾಡಲಿ, ನಾವು ಹಾಕಿರ್ತೀವಿ, ನಮಗೆ ಒಂದು ವಾಪಸ್ಸು ರಿಪೋರ್ಟ್ ಬರುತ್ತೆ, ಇಂಥ ಸಿಮ್ ಕಾರ್ಡ್ ಹಾಕಿದ್ದಾರೆ, ಇಂಥವ್ರು ಯೂಸ್ ಮಾಡ್ತಾರಂತ. ಅದಕ್ಕೆ ಮೊಬೈಲ್ ಇಂಥದ್ದೆಲ್ಲ ಈ ಕಳ್ಳತನಗಳು, ಬೇರೆ ರೀತಿ ಕಳ್ಳತನಗಳು ಕಡಿಮೆಯಾಗಿ ನಿಮ್ಮ ಮೊಬೈಲಲ್ಲಿ ರಿಂಗ್ ಟ್ಯೂನ್ ಬರ್ತಾಯಿದೆಯಲ್ಲ, ಎಲ್ಲರಿಗೂ ರಿಂಗ್ ಟ್ಯೂನ್ ಏನು ಬರ್ತಾಯಿದೆ, ನಿಮ್ಮ ಸಂಬಂಧಿಕರು ಯಾರು ಅರೆಸ್ಟ್ ಆಗಿದ್ದಾರೆ, ಹಾಸ್ಪಿಟ್ಲಲ್ಲಿದ್ದಾರೆ, ಮತ್ತು ನೀವು ಒಂದು ಯಾವುದೋ ಮಾಲ್ ಕಳಿಸಿದ್ದೀರಿ, ಸಿಂಗಾಪುರಿಗೆ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಫೇಕ್ ಕಾಲ್ಗಳು ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ಲಕ್ಷ್ಯ ವಹಿಸಿ ಕೇಳ್ರಿ, ಅದು ಏನೇನಿದೆ ಅಂತ. ಇದನ್ನು ದೇಶದ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮನ್ ಕಿ ಬಾತ್ ಅದರಲ್ಲಿ ಹೇಳಿದ್ದಾರೆ. ನಮ್ಮ ಒಂದು ಬೆಂಗಳೂರಿನಿಂದನೇ ಒಂದು 20,000 ಕೋಟಿ ಈ ನಾರ್ತ್ ಭಾಗ, ಬಿಹಾರ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಲ್ಲಿ ಹರಿಯಾಣ, ಆ ರಾಜ್ಯಗಳಿಗೆ ಈ ಸೈಬರ್ ಕ್ರೈಮಲ್ಲಿ ಹೋಗ್ತೈತೆ. ಏನಂದರೆ ಅವ್ರು ಹೇಳ್ತಾರೆ, ನಿಮ್ಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತೀನಿ, ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ಡಬಲ್ ಕೊಡ್ತೀವಿ. ನೋಡಿ, ಯಾವತ್ತು ನಾವು ನಮ್ಮ ಮನಸ್ಸಲ್ಲಿ ತಿಳ್ಕೋಬೇಕು, ಕಷ್ಟಪಡದೆ ಯಾವುದೂ ಕೆಲಸ ಆಗಲ್ಲ. ಕಷ್ಟಪಟ್ಟು
ಕಷ್ಟಪಡ್ದೇ ದುಡ್ಡು ಬರೋದಾಗಿದ್ದರೆ ಅಲ್ಲಿ ಬಿಹಾರು ನೇಪಾಳು ಆ ಕಡೆಯಿಂದ ಇಲ್ಲಿ ಬಂದು ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಾ ಇರಲಿಲ್ಲ. ಮೊಬೈಲಲ್ಲೇ ನಿಮ್ಗೆ ಹೇಳ್ತಾರೆ, ಗೂಗಲಲ್ಲೇ ರಿವ್ಯೂ ಮಾಡಿಬಿಡಿ ನಿಮ್ಗೆ ಒಳ್ಳೆ ಅಮೌಂಟ್ ಬರುತ್ತೆ ಅಂತ. ಅದಕ್ಕಾಗಿ ನಿಮ್ಮ ಮೊಬೈಲಲ್ಲಿ ರಿಂಗ್ ಟೂನು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಒಂದು ಒತ್ತಡವನ್ನು ಮಾಡಿ ಟೆಲಿಕಾಂ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಜ್ಞಾನ ಬರಲಿ, ಪರಿಜ್ಞಾನ ಬರಲಿ ಅಂತ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಅದರಲ್ಲಿ ಏನಾದರೂ ಸಡನ್ನಾಗಿ ಒಂದೇ ಸಲಕ್ಕೆ ನಿಮ್ಮದು ಅಮೌಂಟ್ ಏನಾದರೂ ಡಿಡಕ್ಷನ್ ಆಯಿತು, ಒಂದು ಫ್ರಾಡ್ ಆಗೋಯ್ತು, ಆಯಿತು ನೀವು ಎಷ್ಟೋ 1 ಲಕ್ಷ ವಹಿಸ್ತಿರ್ತೀರಿ, ನಿಮ್ಗೊಂದು ಮೆಸೇಜ್ ಬರುತ್ತೆ ನಿಮ್ಮದು ಅಮೌಂಟ್ ಇಸ್ ಡಿಡಕ್ಟೆಡ್ ಅಂತ. ಆವಾಗ 1930ಗೆ ಕಾಲ್ ಮಾಡಬೇಕು. ನೀವು 1930ಗೆ ಕಾಲ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಯಾರು ಚೀಟ್ ಮಾಡಿರ್ತಾರೆ ಫಸ್ಟ್ ಬೆನಿಫಿಷರಿ, ಸೆಕೆಂಡ್ ಬೆನಿಫಿಷರಿ ಇವ್ರ ಅಕೌಂಟೆಲ್ಲ ಫ್ರೀಸ್ ಆಗುತ್ತೆ. ಫ್ರೀಸ್ ಆದರೆ ನಮ್ಮಲ್ಲಿ ಒಂದು ಸೌಲಭ್ಯ ನಿಮ್ಗೆ ಗೊತ್ತಿದೆ. ಈಗ ಯಾರ್ದೋ ಅಕೌಂಟ್ ಇರುತ್ತೆ, ಅಲ್ಲಿ ಅವನು ಫೇಕ್, ಅವನು ಫ್ರಾಡ್ಸ್ಟರ್ ಯೂಸ್ ಮಾಡ್ತಿರ್ತಾನೆ. ನಮಗೆ ಒಂದು ಪ್ರಾವಿಷನ್ ಏನಪ್ಪ ಅಂದರೆ, ಅಕೌಂಟಲ್ಲಿ ಫ್ರೀಸ್ ಆಗಿದ್ರೆ ಅಮೌಂಟು, ಆ ಅಮೌಂಟನ್ನು ತೊಗೊಂಬಂದು ನಿಮ್ಮ ಯಾವ ಅಕೌಂಟ್ಲಿಂದ ಹೋಗಿರುತ್ತೆ ಅದಕ್ಕೆ ನಾವು ವಾಪಸ್ ಜಮಾ ಮಾಡುವಂಥದ್ದು. ಅದಕ್ಕೆ ಎಲ್ಲ ಪೋಷಕರಲ್ಲಿ ನಮ್ಮದು ಪ್ರತಿಯೊಬ್ಬರಲ್ಲಿ ಒಂದು ಏನಂದರೆ, ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ದಯವಿಟ್ಟು ಕಡಿಮೆ ಮಾಡಿ. ನೋಡಿ, ಮಕ್ಕಳು ಅದನ್ನೇನಾಗುತ್ತೆ, ರೂಢಿಯಾಗಿ ಮಗುವಿಗೆ ಮೊಬೈಲ್ ಕೊಡಲಾರ್ದಕ್ಕೆ ಬೇಸತ್ತು ಮಗು ಆತ್ಮಹತ್ಯೆ ಮಾಡಿಕೊಂತು ಅಂತ ಹೇಳ್ಬಿಟ್ಟು ಫಸ್ಟು ಅವಕಾಶ ಕೊಟ್ಟಿದ್ದು ನೀವೇ. ಆಮೇಲೆ ನೀವು ಅದನ್ನು ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗ್ತೀರಿ. ಅದಕ್ಕೆ ಮಗುಗೆ ದಯವಿಟ್ಟು ನೀವೆಲ್ಲ ತಿಳಿಸಿ ಹೇಳ್ಬೇಕು ಅವ್ರಿಗೆ, ಮಗುಗೆ ಏನಂತ, ನಮ್ಮದು ವ್ಯವಹಾರ ಇದೆ, ನಾವು ಎಲ್ಲ ಕೆಲಸಕ್ಕೆ ಹೋಗ್ಬೇಕು, ಇನ್ನೊಂದು ಮಾಡಬೇಕು, ನಮಗೆ ಮೊಬೈಲ್ ಬೇಕು, ನಿನಗೆ ಯಾಕೆ ಮೊಬೈಲ್ ಬೇಕು, ನಿನಗೂ ಮೊಬೈಲ್ ಒಂದು ಯೂಸ್ ಮಾಡೋಂತಂದರೆ ಮಕ್ಕಳಿಗೆ ನೀವು ಎಲ್ಲ ಗಡಿಬಿಡಿ ಮಾಡಬಾರ್ದು. ಅವರಿಗೆ ಕ್ಲೀನಾಗಿ ಮಕ್ಕಳಿಗೆ ತಿಳಿಯುವ ರೀತಿಯಲ್ಲಿ ಹೇಳ್ಬೇಕು. ಅವಾಗ ಏನಾಗುತ್ತಾ, ಮಕ್ಕಳು ತಿಳ್ಕೊತಾರೆ. ನೀವೇನಾಗುತ್ತೆ ಅಂದರೆ, ನಿಮ್ಮ ಮಗುಗೆ ಮೊಬೈಲ್ ತೊಗೋಬೇಡ ಅನ್ನೋದು, ನೀವು ಮೊಬೈಲ್ ನೋಡೋದು, ಆ ಮಗು ಓದ್ತಾ ಇರುತ್ತೆ, ನೀವು ಟಿ ವಿ ಸೌಂಡ್ ಬಿಡೋದು. ಮತ್ತು ಬೆಂಗಳೂರು ಸಿಟಿ ಅಂತಲ್ಲಿ ಏನಿರುತ್ತೆ, ಚಿಕ್ಕ ಮನೆಗಳಲ್ಲಿ ಇರ್ತೀವಿ, ಪಕ್ಕದ ಮನೆಯದೇ ನಮಗೆ ಕೇಳ್ತಿರುತ್ತೆ. ಆ ಒಂದು ವಾತಾವರಣವನ್ನು ನೀವು ಒಳ್ಳೆಯ ವಾತಾವರಣನ ಮಕ್ಕಳಿಗೆ ಸೃಷ್ಟಿಸಿಕೊಡ್ಬೇಕು. ಮಕ್ಕಳ ಜೊತೆ ಊಟ ಮಾಡಬೇಕು, ಮಕ್ಕಳ ಜೊತೆ ಓದಬೇಕು, ಮಕ್ಕಳ ಜೊತೆ ಒಂದು 5-10 ನಿಮಿಷ ಎಲ್ಲೋ ಕರ್ಕೊಂಡು ಹೋಗ್ಬೇಕು. ನೀವೇನು ಯಾವುದೋ ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕು, ದೊಡ್ಡ ಒಂದು 5 ನಿಮಿಷ ಎಲ್ಲಾದರೂ ಪಾರ್ಕಲ್ಲಿ ಹೋಗ್ರಿ, ಕೂತ್ಕೊಳ್ರಿ, ಮಕ್ಕಳ ಜೊತೆ ಮುಖಾಮುಖಿ ಕೊಟ್ಟು ಮಾತಾಡ್ರಿ. ಈಗ ಟೈಮ್ ಸಿಗೋದಿಲ್ಲ, ಸಿಕ್ಕಂಥ ಟೈಮಲ್ಲಿ ಮಕ್ಕಳ ಜೊತೆ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಬೇಕು. ಯಾವಾಗ ಈಗ ಪೋಷಕರು ಮತ್ತು ಮಕ್ಕಳ ಮಧ್ಯೆ ಯಾವಾಗ ಗ್ಯಾಪ್ ಬರುತ್ತಂದರೆ, ನಾವು ಮೊದಲು ಗ್ಯಾಪು ಮೇಂಟೈನ್ ಮಾಡ್ತೀವಿ, ಆಮೇಲೆ ಏನಾಗುತ್ತೆ, ಆ ಗ್ಯಾಪ್ ಅದು ಕಂಟಿನ್ಯೂ ಆಗಿ ಹೋಗುತ್ತೆ. ಮಕ್ಕಳು ಸರಿಯಾಗಿ ತಂದೆ ತಾಯಿಗಳನ್ನು ನೋಡಿಕೊಳ್ತಾಯಿಲ್ಲ ವಯಸ್ಸಾದ ಮೇಲೆ. ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಆ ಒಂದು ಆತ್ಮೀಯತೆಯನ್ನು, ಪ್ರೀತಿಯನ್ನು ಮಕ್ಕಳಲ್ಲಿ ಬೆಳೆಸ್ಬೇಕಲ್ಲ. ಆ ಬೆಳೆಸಿದಾಗ ಮಾತ್ರ ಆ ಒಂದು ಆತ್ಮೀಯತೆಯ ಒಂದು ವಾತಾವರಣ. ಮತ್ತು ಆಮೇಲೆ ನೀವು ಬೆಂಗಳೂರಿಗೆ ಬರ್ತೀರಿ, ಬೆಂಗಳೂರಿಗೆ ಬಂದಾದಮೇಲೆ ಊರ ಕಡೆ ಹೋಗೋದಿಲ್ಲ. ಅಲ್ಲೇ ನಮ್ಮ ಅಜ್ಜಿ ಅವ್ರು ಯಾರು ಇರ್ತಾರೆ, ನೀವು ಹಳೆ ಕಾಲದಲ್ಲಿ ನೋಡಿ ಎಷ್ಟು ಒಂದು ವಾತಾವರಣ ಇತ್ತು. ಅಜ್ಜಿ ಊರಿಗೆ ಹೋದರೆ ರಜೆ ಸಿಕ್ಕರೆ ಅಜ್ಜಿ ಊರಿಗೆ ಹೋಗ್ತಾಯಿದ್ರು. ಈಗ ಯಾವ ಅಜ್ಜಿ ಇಲ್ಲ, ನಾವೇ ಎಲ್ಲ ಮಕ್ಕಳನ್ನೆಲ್ಲ ಕೆಡಿಸಿರೋದು. ಅದಕ್ಕೆ ನಮ್ಮದೇನು ಹಳೆಯ ವಾತಾವರಣ ಇತ್ತು, ಆ ಸಂಬಂಧಗಳ ಮೌಲ್ಯಗಳೇನಿದ್ವು, ಆ ಮೌಲ್ಯಗಳಿಗೆ ಭಾಳ ಒತ್ತು ಕೊಡಬೇಕು. ಈಗ ನಾವೆಲ್ಲ ಹೇಳ್ತೀವಿ, ಏನು ರೀ ಈಗೆಲ್ಲ ವೃದ್ಧಾಶ್ರಮಗಳು ಜಾಸ್ತಿ ಆಯಿತು, ಅದಾಯಿತು, ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರಲ್ಲ, ನಾವೇ. ಇನ್ಕ್ಲೂಡ್ ನನ್ನ ಸೇರಿ ಹೇಳ್ತೀನಿ ನಿಮ್ಗೆ. ಎಲ್ಲರೂ ನಾವು ಮಾಡಿರುವಂಥ ತಪ್ಪನ್ನು ಬಿಡ್ತೀವಿ, ಬೇರೆಯವ್ರದ್ದು ಹೇಳ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಮಕ್ಕಳ ಜೊತೆ ಇವತ್ತಿಂದನೇ ಅವ್ರ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಜೊತೆ ಮಾತಾಡ್ಬೇಕು. ಇವತ್ತು ಏನಾಯಿತು, ನೀವು ಏನು ಬೇಡ ರೀ, ಪ್ರತಿದಿನ ಹೇಳ್ತೀನಿ, ನಮಗೆ ಟೈಮ್ ಇಲ್ಲ ರೀ ಅನ್ನೋ ಬದಲು ಒಂದು 10 ನಿಮಿಷ ಮಗು ಜೊತೆಗೆ ಇವತ್ತು ಏನು ಸ್ಕೂಲಲ್ಲಿ ಮಾಡಿದೆಪ್ಪ, ಸ್ವಲ್ಪ ಅದು ಬುಕ್ ತೊಗೊಂಬ, ತೊಗೊಂಬ ಅಂದರೆ ನೋಡಿ ಅವನು ಹುಷಾರಾಗಿಬಿಡ್ತಾನೆ. ದಯವಿಟ್ಟು ನಾನು ಒಂದು 2 ಮಾತುಗಳನ್ನು ಹೇಳಿದ್ದೀನಿ. ಇದ್ರ ಮೇಲೆ ಜಾಸ್ತಿ ಏನು ಹೇಳುವಂಥ ವಿಷಯಗಳಿಲ್ಲ. ಇದು ಓನ್ಲಿ ಕಾಮನ್ ವಿಷಯಗಳು. ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇದನ್ನೆಲ್ಲ ತಾವುಗಳಲ್ಲೂ ಗಮನದಲ್ಲಿಟ್ಕೊಂಡು ಇವತ್ತಿನ ದಿನವೇ ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡಿರಿ, ಮಕ್ಕಳ ಜೊತೆ ಒಂದು 5 ನಿಮಿಷ ಕೂತ್ಕೊಂಡು ಓದ್ರಿ. ಮಕ್ಕಳು ಓದುವಾಗ ನೀವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರಿಗೆ ಮೊಬೈಲು, ನೀವೇನೋ ಓದ್ತಾ ಇರೋದು, ಮೊಬೈಲ್ ನೋಡ್ತಾ ಇರೋದು, ಅವ್ರಿಗೆ ಸ್ವಲ್ಪ ಒಂದು ಒಳ್ಳೆಯ ವಾತಾವರಣ ಕಲಿಸ್ಕೊಡ್ಬೇಕು. ನಮಗೆ ಇಂಥ ಒಂದು ಸಂದರ್ಭದಲ್ಲಿ ತಮಗೆಲ್ಲರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕೊಡೋದಕ್ಕಾಗಿ ಶಾಲೆಯ ಆಡಳಿತ ಮಂಡಳಿಯವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪೇರೆಂಟ್ಸ್ರವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸುಂದರವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಗೆ ಎಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೀನಿ. Thank you, sir, for giving us the wonderful and inspiring speech. Next, our program is speech.
Next, our program is prize distribution. Nobody is born a winner. To be a winner, one must prepare to win and expect to pray to win. Let us start our prize distribution ceremony. Our institution is rewarding the toppers of each class, sports achievers, and all other extra talented students, and also the teachers. We will begin with the awards for the academic excellence, recognizing the top students from each class who have excelled in their studies this year. Now, I will call out names of our toppers one by one. Please come to the stage to receive your awards. First, I request the police officer you should write first. So, Mahesh Now, I request our esteemed chief guest, Mr. Magesh Kanagagiri sir, to present these awards to our kids. Now, I call upon the names of best toppers of this academic year from LKG to 10th standard. Get ready, children, for receiving your awards.